ಇದೀಗ ಸೀಸನ್ ಆಗಿರೋದ್ರಿಂದ ಬೆಳೆದೋಗ್ಬಿಟ್ಟಿದೆ. ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ನಮ್ಮ ಕಡೆ ಇದನ್ನು ಬೆಲ್ಲ ಹಾಕಿನೂ ಮಾಡ್ತಾರೆ, ಆಮೇಲೆ ಹಾಗೆ ಖಾರದಲ್ಲೂ ಮಾಡ್ತಾರೆ. ಬೆಲ್ಲ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ನನಗೆ. ಬೆಳ್ಳುಳ್ಳಿ ಹಾಕಿ ಖಾರ ಹಾಕಿ ಮಾಡಿದ್ರೆ ಒಳ್ಳೆ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ಒಳ್ಳೆ ಟೇಸ್ಟ್ ಬರುವುದು. ಸುಮಾರು ಇಷ್ಟು ಹರಿಗೆಯನ್ನು ತೆಗೆದಿದ್ದೀನಿ. ಸಾಕಿವತ್ತಿ ಅಂತ ಅನಿಸುತ್ತೆ 3-4 ಜನರಿಗೆ. ಇನ್ನೊಂದು ಸಲ ತೆಗಿಬೋದು, ಇನ್ನೊಂದು ಸಲ ತೆಗೆಯುವಷ್ಟಿದೆ. ಅದನ್ನು ನೆಕ್ಸ್ಟ್ ಮತ್ತೊಂದು ಸಲ ತೆಗೆದ್ರೆ ಆಯಿತು ಅಂತ ಹೇಳಿ. ಹಾಗೆ ಬೇಳೆ ಸಾರು ಮಾಡಬೇಕಂದ್ರೆ ಶುಂಠಿ ಮತ್ತು ಇದ್ರದ್ದು ಅವಶ್ಯಕತೆ ಜಾಸ್ತಿ ಇರುತ್ತೆ. ಏನು ಹೇಳಿ, ಕೊತ್ತಂಬರಿ ಸೊಪ್ಪು. ನಾನು ಕೊತ್ತಂಬರಿ ಬೀಜನ ಯಾವಾಗಲೂ ಹಿಂಗೆ ಹಾಕಿರ್ತೀನಿ. ತುಂಬ ಸಲ ತೋರಿಸಿದ್ದೀನಿ ನಾನು ವೀಡಿಯೋದಲ್ಲಿ, ಇದರಲ್ಲೂ ತೋರಿಸ್ತಿದ್ದೀನಿ ಇನ್ನೊಂದು ಸಲ. ಹಿಂಗೆ ಹಾಕಿದಾಗ ಕೊತ್ತಂಬರಿ ಸೊಪ್ಪನ್ನು ಹಿಂಗೆ ಹಾಕ್ಕೊಂಡು ನಾವು ಮಾಡ್ಕೊಂಡು ಹೋದರೆ ನಮಗೆ ಯಾವಾಗ ಬೇಕು ಅವಾಗ ತೊಗೊಂಡು ಹೋಗ್ಬೋದು. ಮಾರ್ಕೆಟಿಂದ ತೊಗೊಂಬಂದಿದ್ದು ಯಾವಾಗೂ ಇರೋದಿಲ್ಲ. ನಮಗೆ ಬೇಕಾದಾಗ ಯಾವಾಗೂ ಮಾರ್ಕೆಟಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಷ್ಟು ಬೇಕು ಅಷ್ಟು. ಬೇಳೆ ಸಾಂಬಾರಿಗೆ ಇಷ್ಟು ಸಾಕು ನನಗೆ ಇವತ್ತಿಗೆ. ಸೊ ಎಷ್ಟು ಬೇಕು ಅಷ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಾಗಲಕಾಯಿನೂ ಇದೆ, ಅದನ್ನಷ್ಟು ತಕ್ಕೊಂಡು ಒಂದು 4 ಸೂಜಿ ಮೆಣಸಿದೆ, ಮೆಣಸನ್ನು ತಕ್ಕೊಂಡು ಹೋಗಿಬಿಟ್ರೆ ಆಯಿತು. ಚಿಕ್ಕ ಸುಮಾರಷ್ಟು ಚಿಕ್ಕ ಹಾಗಲಕಾಯಿ ಆಗಿದೆ. ಇದು ದೊಡ್ಡ ಆಗೋದಿಲ್ಲ, ಮತ್ತು ಈಗ ಇದೆಲ್ಲ ಅಷ್ಟು ಸೈಜು ದೊಡ್ಡ ಆಗೋದಿಲ್ಲ. ಈ ಕಡೆ ಬರದೆ ತುಂಬ ದಿನ ಆಗಿದ್ದಕ್ಕೆ ಹಣ್ಣು ಬೇರೆ ಆಗೋಗಿದೆ ಹಾಗಲಕಾಯಿ. ಸೊ ಹಣ್ಣಾಗೋಗಿದೆ. ಕೆಲವೊಂದು ದೊಡ್ಡ ಸೈಜು, ಕೆಲವೊಂದು ಸ್ವಲ್ಪ ಸಣ್ಣ ಸೈಜು. ಇದೊಂದು ಇಲ್ಲೊಂದು. ಸೊ ಒಂದು 3 ಹಾಗಲಕಾಯಿ. ಹಾಗೆ ಸಣ್ಣ ಸಣ್ಣ ಸೈಜಿಂದ ಒಂದಿಷ್ಟಿದೆ. ಆಮೇಲೆ ಇದಿಷ್ಟು ಮೆಣಸು. ಇದೆಲ್ಲ ತಗೊಂಡು ಈಗ ಮನೆ ಕಡೆಗೆ ಹೊರಟದ್ದು. ಯಾಕಂದರೆ ಈಗ ಟೈಮ್ ಆಯಿತು, 11:30 ಆಯಿತು. ಹೋಗಿ ಅಡುಗೆ ಮಾಡೋ ತನಕ ಸರಿಯಾಗುತ್ತೆ. 12 ಗಂಟೆಗೆ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ರೆ ಸರಿಯಾಗುತ್ತೆ. ಒಂಥರ ಖುಷಿಯಾಗುತ್ತೆ ಈ ಥರ ಗಾರ್ಡನಿಗೆ ಬಂದು ನಮ್ಮದೇ ತರಕಾರಿ, ನಾವೇ ಬೆಳೆಸಿರೋ ತರಕಾರಿಗೆ ನೀರು ಹಾಕಿ ಕಟ್ ಮಾಡ್ಕೊಂಡು ಹೋಗೋದ್ರಲ್ಲಿ ಏನೋ ಒಂಥರ ಖುಷಿ. ಆ ಖುಷಿನೇ ಬೇರೆ. ಸೊ ಇವತ್ತಿನ ತರಕಾರಿಗಳು ಇಷ್ಟು ತರಕಾರಿಯನ್ನು ತೆಗೆದಿದ್ದೀನಿ. ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಕೆಲವೊಂದು ವೀಡಿಯೋಸ್ಗಳನ್ನು ಹಾಕ್ತಾಯಿರ್ತೀನಿ ನಾನು. ಅಂದರೆ ಅದು ಯಾಕೆ ಹಾಕ್ತೀನಿ ಕೇಳಿದ್ರೆ, ಇದು ಯೂಟ್ಯೂಬಿಗೆ ಅಪ್ಲೋಡ್ ಆಗಿರೋ ವೀಡಿಯೋಗಳು ಸ್ವಲ್ಪ ಸಣ್ಣ ತುಣುಕುಗಳನ್ನು ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಬಟ್ ಫೇಸ್ಬುಕ್ ಅಕೌಂಟ್ ಸಂಪೂರ್ಣವಾಗಿ ನನ್ನ ಹತ್ರನೇ ಇಲ್ಲ. ಪದೇ ಮತ್ತೆ ಹೇಳ್ತಿದ್ದೀನಿ, ನನ್ನ ಹತ್ರನೇ ಇಲ್ಲ. ಆದರೂ ಅಲ್ಲಿ ವೀಡಿಯೋಗಳನ್ನು ಸ್ವಲ್ಪ ಹಾಕ್ತಿರ್ತೀನಿ. ಅಂದರೆ ನನಗೆ ಅದು ಬೆನಿಫಿಟ್ ಏನೂ ಇಲ್ಲ ಅದರಿಂದ.
ನೀವು ಆದಷ್ಟು ಯೂಟ್ಯೂಬಲ್ಲಿ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮ್ದಲ್ಲಿ ಅಂಥದ್ದೇನು ಹಾಕಿಲ್ಲ ನಾನು. ಸಬ್ಸ್ಕ್ರೈಬ್ ಮಾಡಿ, ಜಸ್ಟ್ ನೋಡೋದಷ್ಟೇ ಮಾಡಬೇಡ್ರಿ, ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೊಡಿ, ಹಾಗೆ ವ್ಯೂಸ್ಗಳನ್ನು ಕೊಡಿ. ನಿಮ್ಮ ಆಶೀರ್ವಾದ ಈ ಮಲೆನಾಡ ಹುಡುಗಿಯ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳಿ ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್. ಯಾವಾಗಲೂ ಖುಷಿಯಾಗಿರಿ, ಹೆಲ್ದಿಯಾಗಿರಿ, ಆದಷ್ಟು ಮನೆ ರಾಸಾಯನಿಕ ರಹಿತವಾದಂತಹ ವಸ್ತುಗಳನ್ನು ತಿನ್ನಿ.